ಇಂದು ಒಳ ಮೀಸಲಾತಿ ವರದಿಯ ಭವಿಷ್ಯ ನಿರ್ಧಾರ ಆಗಲಿದೆ. ಸಂಪುಟದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮಂಡಿಸಲಿದ್ದಾರೆ. ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ನಡೆಯಲಿದೆ ಸಂಪುಟ ಸಭೆ. ಒಳ ಮೀಸಲಾತಿ ಅನುಷ್ಠಾನ ಕುರಿತು ಸಂಪುಟದಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಬಹುದಿನಗಳ ಚರ್ಚೆ ಇದು. ಅನುಷ್ಠಾನ ಆಗಬೇಕು ಅಂತ ಕೆಲವರು, ಅನುಷ್ಠಾನ ಬೇಡ ಅಂತ ಕೆಲವರು. ಈ ಒಳ ಮೀಸಲಾತಿ ವರದಿ ಬಗ್ಗೆ ಕೆಲವರಿಗೆ ಭಿನ್ನಾಭಿಪ್ರಾಯ ಇದೆ, ಅಸಮಾಧಾನ ಇದೆ. ಕೆಲವರು ಯಾವಾಗ ಅನುಷ್ಠಾನ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ, ಪಟ್ಟಿ ಹಿಡಿತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ಸರ್ಕಾರದ ನಿರ್ಧಾರ ಏನಾಗಿರುತ್ತೆ, ಏನಾಗಬಹುದು, ಸರ್ಕಾರ ಯಾವುದೇ ಥರದ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅಂತ. ವರದಿ ಜಾರಿ ಆಗುತ್ತೋ ಅಥವಾ ಅಧ್ಯಯನ ಮಾಡಿ ಅಂತ ಮತ್ತೊಂದಷ್ಟು ಕಾಲಾವಕಾಶವನ್ನು ನೀಡಲಾಗುತ್ತೋ, ಈಗ ಕೊಟ್ಟಿರುವಂಥ ವರದಿಯನ್ನೇ ಜಾರಿಗೆ ತಂದು ಬಿಡ್ತಾರೋ. ಈಗಾಗಲೇ ಇದಕ್ಕೆ ಕೆಲವರು ವಿರೋಧ ಇದೆ. ಅಧ್ಯಯನ ಅನ್ನೋದು ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂಥ ಬೇಸರ ಆಗಿದೆ. ಈ ರೀತಿಯಾಗಿ ತರಾತುರಿಯಲ್ಲಿ ಅರ್ಜೆಂಟಲ್ಲಿ ಮಾಡಿದ್ದಾರೆ, ಇಂಥದ್ದನ್ನು ಯಾಕೆ ಅನುಷ್ಠಾನಕ್ಕೆ ತರಬೇಕು ಅಂತ ಕೆಲವರು ಪ್ರಶ್ನೆ ಇದೆ. ಸೊ ಹೀಗಿರಬೇಕಾದ್ರೆ ವರದಿಯನ್ನು ಜಾರಿ ಮಾಡ್ತಾರೋ ಅಥವಾ ಅಧ್ಯಯನ ಮಾಡಿ ಅಂತ ಕಾಲಾವಕಾಶ ಕೊಡ್ತಾರೋ, ಇದು ಪ್ರಶ್ನೆ. ಆಯೋಗದ ಶಿಫಾರಸು ಏನು ಎಂಬ ಬಗ್ಗೆ ಕುತೂಹಲ ಸಹಜವಾಗೇ ಇದೆ. ದ್ವೇಷ ಭಾಷಣಕ್ಕೆ ಕಾನೂನು ಕುರಿತು ಚರ್ಚೆ, ಕಾನೂನಿಗೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೇ ಸಂದರ್ಭದಲ್ಲಿ ಇದೆ. ಬಹುನಿರೀಕ್ಷೆ ಅಂತ ಅಂದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ. ಇವತ್ತು ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ಹೇಗೂ ಸಂಪುಟ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸುದೀರ್ಘವಾದ ಒಂದು ಚರ್ಚೆಯನ್ನು ಮಾಡಲಾಗತ್ತೆ, ಮುಕ್ತವಾಗಿ ಚರ್ಚೆಯನ್ನು ಮಾಡಲಾಗತ್ತೆ, ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗತ್ತೆ. ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸರ್ಕಾರ ಅದನ್ನು ಜಾರಿಗೆ ತರುತ್ತೋ, ಅಧ್ಯಯನ ಕಳಿಸುತ್ತೋ, ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ. ಜಾರಿಗೆ ತಂದರೂ ಒಂದಷ್ಟು ಆರೋಪಗಳು ಇದ್ದೇ ಇರತ್ತೆ, ವಿರೋಧಗಳು ಇದ್ದೇ ಇರತ್ತೆ, ಚರ್ಚೆಗಳು ಇದ್ದೇ ಇರತ್ತೆ. ಅಧ್ಯಯನಕ್ಕೆ ಕಳಿಸಿದ್ರೂ ಕೂಡ ಅದು ಕೆಲವರ ಬೇಸರಕ್ಕೆ ಕಾರಣವಾಗಬಹುದು, ಕೆಲವರ ಅಸಮಾಧಾನಕ್ಕೆ ಕಾರಣವಾಗಬಹುದು, ಕೆಲವರ ನಿರೀಕ್ಷೆ ಹುಸಿವಾಗಬಹುದು. ಸೊ ಹಾಗಾಗಿ ಸರ್ಕಾರದ ಇವತ್ತಿನ ಈ ವಿಚಾರದಲ್ಲಿನ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವ ಥರದ ನಿರ್ಧಾರವನ್ನು ತೆಗೆದುಕೊಳ್ಬೋದು, ಇದು ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಒಂದು ಚಾಲೆಂಜ್ ಇದ್ದ ಹಾಗೇನೆ. ಸಿದ್ದರಾಮಯ್ಯನವರು ತಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಈ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು, ಜಾರಿಗೆ ತರಬೇಕು ಅನ್ನೋದು ಹಠಕ್ಕೆ ಹಿಡಿದಿದ್ರು. ಕಾಂಗ್ರೆಸ್ನ ಕೆಲವು ನಾಯಕರುಗಳೇ ಬೇಡ, ಸಮಸ್ಯೆ ಆಗ್ಬೋದು, ಮುಂದಿನ ದಿನಗಳಲ್ಲಿ ನಮಗಿದು ಎಫೆಕ್ಟು ಆಗ್ಬೋದು, ಈ ಸಂದರ್ಭದಲ್ಲಿ ಬೇಕಾ, ಸರ್ಕಾರ ಸುಗಮವಾಗಿ ನಡೀತಾ ಇದೆ, ಈ ರಿಸ್ಕಿಗೆ ನಾವು ಕೈ ಹಾಕಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡಿದ್ದಿದೆ. ಇನ್ನು ಕೆಲವು ಸಮುದಾಯದ ನಾಯಕರುಗಳೇ ನಮ್ಮ ಸಮುದಾಯದವರು ತಿರುಗಿ ಬೀಳ್ತಾರೆ, ನಾವು ಉತ್ತರ ಕೊಡಬೇಕಾಗತ್ತೆ, ಸರ್ಕಾರದ ಮೇಲೆ ಅವರಿಗೆ ವಿಶ್ವಾಸ ಅನ್ನೋದು ಹೋಗ್ಬಿಡತ್ತೆ, ಬೇಡ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನ ಕೆಲವು ನಾಯಕರುಗಳು, ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಪ್ರತಿಯೊಬ್ಬರೂ ಕೂಡ ಇಲ್ಲ, ನಾವು ಜಾರಿಗೆ ತಂದೇ ತೀರ್ತೀವಿ ಅಂತ ಹೊರಟಿದ್ದಾರೆ. ಹಾಗಾಗಿ ಏನಾಗತ್ತೆ, ಚರ್ಚೆಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದು ಪ್ರಶ್ನೆ ಇದೆ.